ಜೈ ಮಹಾಕಾಲ್ ಫ್ರೆಂಡ್ಸ್. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನನಗೆ, ನೀನು ಯಾವಾಗಲೂ ಶಿವ 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 ಇಲ್ಲ ಮಾತಾ ಪಾರ್ವತಿ ಹೆಸರು ಹೇಳ್ತಿರ್ತೀಯಲ್ಲ, ಅವ್ರು ಎಲ್ಲಿದ್ದಾರೆ, ನಿನ್ನ ಜೊತೆ ಸದಾ ಇದ್ದಾರಾ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ. ಸೊ ನಾನು ಹೇಳೋದೇನೆಂದರೆ, ನನಗೆ ಈ ಹೊರಗಡೆ ಹೋದಾಗ ಆ ಬಿಸಿಲು ಕಿರಣ ಬೀಳತ್ತಲ್ಲ, ಆ ಬಿಸಿಲು ಕಿರಣ ಬಿದ್ದಾಗ ನನಗನ್ಸೋದು ಹೇಳ್ತಾ ಇದ್ದೀನಿ, ಶಿವ ಪಾರ್ವತಿಯರು ನನಗೆ ಆಶೀರ್ವಾದ ಮಾಡಿದಂಗೆ ಅನ್ಸುತ್ತೆ. ಒಂದು ಗಾಳಿ ಬಂದಾಗ ಶಿವ ಪಾರ್ವತಿಯರು ನನ್ನ ಜೊತೆ ಅಕ್ಕಪಕ್ಕನೇ ಇದ್ದಾರೆ, ನನ್ನ ಕೈ ಇಟ್ಕೊಂಡಿದ್ದಾರೆ, ನನ್ನ ಹಗ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನನಗೆ ಏನೇ ಕನ್ಫ್ಯೂಷನ್ಸ್ ಬರಲಿ ಮನಸ್ಸಲ್ಲಿ, ಶಿವ ನನಗೆ ಈ ಥರ ಕನ್ಫ್ಯೂಷನ್ ಆಗ್ತಿದೆ, ಏನು ಮಾಡಬೇಕು ಅಂತ ಕೇಳಿದಾಗ ನನ್ನ ಒಳಗಿಂದ ಒಂದು ಮಾತು ಬರುತ್ತಲ್ಲ, ಅದು ಶಿವ ಪಾರ್ವತಿಯರು. ನಮ್ಮೊಳಗಡೆ ಶಿವ ಪಾರ್ವತಿಯರಿದ್ದಾರೆ. ನನ್ನ ಲೈಫಲ್ಲಿ ನಾನು ಏನೇ ಆಗಲಿ ಎಲ್ಲ ಶಿವ ಇಚ್ಛೆ ಅಂತೀನಿ. ಏನಕ್ಕಂದರೆ ನನ್ನ ಜೊತೆಲೇ ಇದ್ದು ನನ್ನನ್ನು ಸರಿಯಾದ ದಾರಿಗೆ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಸೊ ನಮ್ಮೊಳಗೇ ಶಿವ ಪಾರ್ವತಿಯರಿದ್ದಾರೆ, ನಾವು ಅದನ್ನು ನೋಡ್ಕೋಬೇಕು. ಯಾರು ಶ್ರದ್ಧೆ ಭಕ್ತಿಯಿಂದ ಶಿವ ಪಾರ್ವತಿಯರನ್ನ ಕರೀತಾರೋ, ಪೂಜಿಸ್ತಾರೋ, ಶಿವ ಪಾರ್ವತಿಯರ ಅವ್ರ ಜೊತೆಯಲ್ಲಿ ಸರ್ವದಾ ಇರ್ತಾರೆ. ಸೊ ನೀವು ಇನ್ನೂ ಇದು ಪ್ರೂಫ್ ಬೇಕು ಅಂದರೆ ಸಾಕ್ಷಾತ್ ಕಾಳಿದಾಸರೇ ಹೇಳಿದ್ದಾರೆ, ವಾಗರ್ತಾವಿ ಸಂಪರ್ತು ವಾಗರ್ಥೇ ಪತೆ ಪತೆಯಂ ಜಗತಂ ಪಿತಂ ಒಂದೇ ಪಾರ್ವತಿ ಪರಮೇಶ್ವರಂ ಅಂತೇಳಿ. ಅಂದರೆ ಈ ಸರ್ವ ಜಗತ್ತಿಗೆ ಭೂತ ಪ್ರೇತ ಪಿಶಾಚಿ ಪ್ರಾಣಿ ಮನುಷ್ಯರಿಗೂ ಕೂಡ ಅವರೇ ತಂದೆ ತಾಯಿ. ಸಾಕ್ಷಾತ್ ಕಾಳಿದಾಸರೇ ಹೇಳಿದ್ದಾರೆ, ಅವರು ಈ ಸರ್ವ ಜಗತ್ತಿಗೆ ತಂದೆ ತಾಯಿ ಅಂತೇಳಿ. ಸೊ ನಾವು ಭಕ್ತಿಯಿಂದ ಪೂಜಿಸಿದ್ರೆ ನಮ್ಮ ಮಾತು ಕೇಳ್ದಲೇ ಇರ್ತಾರ. ನನಗಂತೂ ನನ್ನ ಜೊತೆ ಸರ್ವದಾ ಜೊತೆಯಲ್ಲಿದ್ದಾರೆ. ಓಂ ನಮಃ ಪಾರ್ವತಿ ಪತಯ ಹರ ಹರ ಮಹಾದೇವ ಶಂಭೋ ಶಂಕರ.